ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ರೀ. ನೋಡಿರಿ, ನಾವು ಇವತ್ತು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲ್ ನೇಮ್ ಬಂದುಬಿಟ್ಟು ಪಿ ಎನ್ ಪಾಟೀಲ್ ಟೆಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ನೋಡಿರಿ, ಅಲ್ಲೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೋಡಿರಿ, ನಾವು ಈಗ ಇದು ಗೂಗಲ್ ಜೆಮಿನೈ ಬಗ್ಗೆ ಹೇಳ್ತಾ ಇದ್ದೀವಿ. ಇಲ್ಲಿದೆ ಯಾವ ರೀತಿ ಸೆಟ್ಟಿಂಗ್ಸ್ನ ಆನ್ ಮಾಡಬೇಕು ಮತ್ತು ಅದ್ರದ್ದು ಏನು ಯೂಸ್, ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ಕಂಪ್ಲೀಟಾಗಿ ನೋಡೋಣ, ತಿಳ್ಕೊಳ್ಳೋಣ. ನಿಮಗೆ ಇವಾಗ ನಾವು ಇಲ್ಲಿ ಕ್ಯಾಮ್ರಾ ಅಂತ ಬಂತು, ಇಲ್ಲಿ ಸೆಕೆಂಡ್ ಒನ್ ಇರ್ತಿಲ್ಲ ಅಪ್ಲೋಡ್ ಫೈಲ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಫೈಲ್ಸ್ ಅಂದಲ್ಲಿ ಹೋಗಬೇಕು. ನಾವು ಫೈಲ್ಸ್ ಅಂದಲ್ಲಿ ಹೋದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ 3 ಡಾಟೆಡ್ ಇರುತ್ತಲ್ಲ ಲೈನು, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಮ್ದು ಒಂದು ಇಮೇಜಸ್ ಸೆಲೆಕ್ಟ್ ಆಗಿ ಬರುತ್ತೆ. ನಮ್ದು ಈ ಸೆಲೆಕ್ಟ್ ಆಗಿ ಬರುತ್ತಲ್ಲ, ನಾವು ಇದನ್ನು ಜೆಮಿನೈನ ಯಾವ ರೀತಿ ಯೂಸ್ ಮಾಡಬೇಕು ಅಂದ್ರೆ, ಅದರಿಂದ ನಾವು ಏನು ಯೂಸ್ ಅಂದ್ರೆ, ನಮ್ದು ಇಮೇಜಸ್ ಒಳಗೆ ನಮ್ಗೆ ಬೇಡದೇ ಇರೋದು ಪೀಪಲ್ಸ್ ಇರುತ್ತಾರೆ, ಮತ್ತು ನಮ್ಗೆ ಬೇಡದೇ ಇರೋ ಆಮೇಲೆ ಕಾರು ಬೈಕು ವಾಟ್ ಎವರ್ ಇಟ್ ಈಸ್ ಎಲ್ಲವೂ ಇರುತ್ತೆ. ಮತ್ತು ಇದರಿಂದ ಏನೈತಲ್ಲ, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಏನೋ ಒಂದು ಬೇಕಾಗಿರೋ ಅಂದ್ರೆ ತಮ್ಬ್ಲಿನ್ ಅಂತ ರೆಡಿ ಮಾಡಿ ಕೊಡಿ ಅಂತ ಇದಕ್ಕೆ ಜೆಮಿನೈಗೆ ಕೇಳಿದರೆ ಅದು ಕೂಡ ಜೆಮಿನೈ ರೆಡಿ ಮಾಡಿಕೊಡತ್ತೆ. ಆ ಫ್ಯೂಚರ್ ಇದ್ರೊಳಗದ. ನಮ್ದು ಇದಷ್ಟೇ ಅಂತಲ್ಲ, ನಿಮಗೇನೇ ಕ್ವಶನ್ಸ್ ಇರಲಿ ಮತ್ತು ನಿಮ್ದು ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಇರುತ್ತಲ್ಲ, ಆ ಕ್ವಶನನ್ನು ಕೂಡ ಇದಕ್ಕೆ ಕೇಳಿದ್ವಿ ಅಂದ್ರೆ ಎಲ್ಲವೂ ರೆಡಿ ಮಾಡಿ ಕೊಡುತ್ತೆ. ಇವಾಗ ನೋಡಿರಿ, ನಾವು ಗ್ಯಾಲ್ರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ. 3 ಡಾಟಲ್ಲಿ ಕ್ಲಿಕ್ ಮಾಡಿದ ನಂತರ ಗ್ಯಾಲ್ರಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸುಮಾರು ಇಮೇಜಸ್ ಅದಾವ. ಈ ಇಮೇಜಸ್ ಒಳಗೆ ನಾವು ಯಾವುದಾದ್ರೂ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಒಂದನ್ನು ಮಾತ್ರ ಅದು ರೆಡಿ ಮಾಡಿಕೊಡುತ್ತೆ. ಆಮೇಲೆ ಇದರದ್ದು ನೋಡಿರಿ, ಇದು ಗೂಗಲ್ ಜೆಮಿನೈ ಏನೈತಲ್ಲ ಫ್ರೀ ಇಲ್ಲ, ಸ್ವಲ್ಪ ಮಟ್ಟಿಗೆ ಅಮೌಂಟ್ ಕಟ್ ಆಗತ್ತೆ. ಅಂದರೆ ನಾವು ಸ್ಟಾರ್ಟಿಂಗ್ ಫ್ರೀ ಇರುತ್ತೆ, ಅಂದರೆ ಒಂದು 4-5 ಇಮೇಜಸ್ನ ರೆಡಿ ಮಾಡಿ ಕೊಡುತ್ತೆ. ಬಟ್ ಕಂಪ್ಲೀಟಾಗಿ ಇದಕ್ಕೆ ನಾವು ಅಮೌಂಟ ಕೊಟ್ಟೆ ನಾವು ಇದು ಮಾಡಬೇಕಾಗತ್ತೆ, ಯೂಸ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಅದು ತೋರಿಸೋದಿಲ್ಲ. ಮತ್ತು ನೀವು ಒಂದು ವೇಳೆ ಜಿಯೋ ಸಿಮ್ ಇತ್ತು ಅಂದ್ರೆ ವರ್ಷಕ್ಕೆ ಏನೈತಲ್ಲ 3500 ರೂಪಾಯಿ ನಾವು ಅಮೌಂಟ್ನ ಪೇ ಮಾಡಿದ್ರಿ ಅಂದ್ರೆ ಈ ಗೂಗಲ್ ಜೆಮಿನೈ ಫ್ರೀಯಾಗಿ ಸಿಗತ್ತೆ. ಇವಾಗ ನೋಡಿರಿ, ನಾವು ಒಂದು ಇಮೇಜಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿವಿ. ಅದು ಇಮೇಜಸ್ಸು ಇಲ್ಲಿ ಬಂದದ. ಇದು ಬಂದ ನಂತರ ಇಲ್ಲಿ ತೆಳಗೆ ಆಸ್ಕ್ ಜೆಮಿನೈ ಅಂತ ಐತಿ. ನಾವು ಟೈಪ್ ಮಾಡಬೇಕು ನಮಗೇನು ಬೇಕು ಅನ್ನೋದನ್ನು. ಇವಾಗ ನಮ್ಗೆ ಫೋಟೋ ರಿಮೂವ್ ಮಾಡಬೇಕಾಗತ್ತೆ, ಅಲ್ಲಿ ನಾವು ಟೈಪ್ ಮಾಡ್ತೀವಿ ದಿಸ್ ಫೋಟೋದ ಬಾಯ್ ಆರ್ ಗರ್ಲ್ಸ್ ಆರ್ ಫೋಟೋ ಆರ್ ರಿಮೂವ್ ಅಂತಂದು ನಾವು ಟೈಪ್ ಮಾಡ್ತೀವಿ. ನಾವು ಟೈಪ್ ಮಾಡಿದ ನಂತರ ಏನೈತಲ್ಲ, ಅದು ರೆಡಿ ಮಾಡಿ ಕೊಡುತ್ತೆ. ಅದು ರೆಡಿ ಆಗೈತೆ ಇಲ್ಲ ಅನ್ನೋದು ಗ್ಯಾಲ್ರಿಗೆ ಹೋಗಿ ನೋಡೋಣ ಬರ್ರಿ. ಈಗ ಗ್ಯಾಲ್ರಿಗೆ ಹೋದ್ವಿ, ನಾವು ಯಾವ ಫೋಟೋ ಸೆಲೆಕ್ಟ್ ಮಾಡೀವಿ ಅನ್ನೋದನ್ನು ಇದು ವಿಡಿಯೋದೊಳಗೆ ನೋಡೋಣ. ಇಲ್ಲಿ ನಾವು ಗ್ಯಾಲ್ರಿ ಒಳಗೆ ಬಂದೀವಿ ನೋಡ್ರಿ. ಇದು ನಿಮ್ಗೆ ಇದು ವಿಡಿಯೋ ಯೂಸ್ ಆಗಿತ್ತು ಅಂದ್ರೆ, ಯೂಸ್ಫುಲ್ ಅನಿಸಿತ್ತು ಅಂದ್ರೆ ಥ್ಯಾಂಕ್ ಯು ಅಂತ ಕಮೆಂಟ್ಸ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅದೆಲ್ಲ ಶೇರ್ ಮಾಡಿರಿ. ಇದ್ರದ್ದು ನೋಡಿರಿ, ಈ ಗೂಗಲ್ ಜೆಮಿನೈದಿಂದ ಈ ಫೋಟೋದಲ್ಲಿ ಇಲ್ಲಿ ಗರ್ಲ್ ಮತ್ತು ಬಾಯ್ ಇದ್ದಾರೆ, ಬಟ್ ಅವರು ನಮಗೆ ಬೇಕಾಗಿಲ್ಲ. ಇದು ಒರಿಜಿನಲ್ ನಮಗೆ ಪಿಕ್ಚರ್ ಬೇಕಾಗೈತೆ. ಅವೆರಡು ಅದನ್ನು ರಿಮೂವ್ ಮಾಡಿ ಕೊಟ್ಟೈತೇನಿಲ್ಲ ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ. ಇವಾಗ ನಾವು ಅದನ್ನು ನೋಡಿದ್ವಿ, ಗರ್ಲ್ ಆ್ಯಂಡ್ ಬಾಯ್ ಇದ್ದರು. ಈ ಪಿಕ್ಚರಲ್ಲಿ ನೋಡಿರಿ, ಇದು ಜೆಮಿನೈಯಿಂದ ರೆಡಿ ಆಗೈತೆ, ಇಲ್ಲಿ ಇಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.